ಕೆಆರ್ಎಸ್ ಪಾರ್ಟಿ ರಾಜ್ಯಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಮೊದಲನೇದಾಗಿ ದೆಹಲಿಯ ರಿಸಲ್ಟ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಇದೇನು ತುಂಬಾ ಆಶ್ಚರ್ಯಕರ ಅಲ್ಲ. ಎಕ್ಸಿಟ್ ಪೋಲ್ಸ್ ಬಂದ ರೀತಿಯಲ್ಲೇ ಇದೆ. ನಾನು ಒಂದು 15 ದಿವಸದಿಂದ ದೆಹಲಿಯಲ್ಲಿ ಇದ್ದೆ. ದೆಹಲಿಯಲ್ಲಿ ಏನು ಈ ಸಲಕ್ಕೆ ತುಂಬಾ ಏನು ಬಹಳ ದೊಡ್ಡ ಮಟ್ಟದಲ್ಲಿ ಹೊರಗಿನ ಪ್ರಚಾರ ಆಗಿದೆ ಅನ್ನೋದಕ್ಕಿಂತ ನೆಲಮಟ್ಟದಲ್ಲಿ ಗ್ರಾಸ್ ರೂಟ್ಸ್ ಪ್ರಚಾರ ಜಾಸ್ತಿ ಇದ್ದಾಗ ಅನ್ನಿಸ್ತು. ನಾನು ನ್ಯೂ ಡೆಲ್ಲಿ ಅರವಿಂದ್ ಕೇಜ್ರಿವಾಲ್ ಕ್ಷೇತ್ರದಲ್ಲೇ ಒಂದು 2-3-4 ದಿವಸ ಇದ್ದೆ. ಅಂದ್ರೆ ನಾನು ಯಾವ್ದೋ ಬೇರೆ ಕೆಲ್ಸಕ್ಕೆ ಹೋಗಿದ್ದೆ. ಆಗ್ಲೂ ನನಗೇನು ಅಲ್ಲಿ ಕೇಳಿ ಬರ್ತಾ ಇದ್ದಿದ್ದು ಏನಾದ್ರೂ ಮಾಡಿ ಅರವಿಂದ್ ಕೇಜ್ರಿವಾಲ್ ಸೋಲ್ಸ್ಬೇಕು ಅನ್ನೋ ರೀತಿನಲ್ಲಿ ಬಿಜೆಪಿ ಕೆಲಸ ಮಾಡ್ತಿದಾರೆ ಅಂತ. ಮತ್ತೆ ಇದು ಎಲ್ಲದಕ್ಕಿಂತ ಮುಖ್ಯ ಆ ರೀತಿನಲ್ಲಿ ನೋಡಿದ್ರೆ ಇದೇನು ಆಶ್ಚರ್ಯಕರ ಅಲ್ಲ. ಹಾಗಾದ್ರೆ ಈ ಸೋಲನ್ನ ನಿರೀಕ್ಷೆ ಮಾಡಿದ್ರಾ ಸರ್? ನನಗೆ ಏನ್ ಬೇಕಾದ್ರೂ ಆಗ್ಬಹುದು ಅಂತಲೇ ಇತ್ತು. ಒಂದಷ್ಟು ಜನರ ಜೊತೆ ಮಾತಾಡಿದಾಗ ಆಮ್ ಆದ್ಮಿ ಪಕ್ಷ ಗೆಲ್ಬಹುದು, ಆದ್ರೆ ಗೆದ್ರು ಸರಳ ಬಹುಮತದ ಹತ್ರ ಬರುತ್ತೆ, ಮೊದಲು ಬಂದಾಗ ಗೆಲ್ಲಕ್ ಆಗಲ್ಲ ಅಂತ ಇದ್ರು. ಆದ್ರೆ ಚುನಾವಣೆ ಹತ್ರ ಆಗ್ತಿದ್ದ ಹಾಗೆ ಬಿಜೆಪಿಯವರು ಎಲ್ಲಾ ರೀತಿಯ ಆಮಿಷಗಳು, ಅಕ್ರಮಗಳು, ಯಾವ ಆಮ್ ಆದ್ಮಿ ಪಕ್ಷ ಕೊಡ್ತಾ ಇದ್ದಂತಹ ಏನು ಯೋಜನೆಗಳು ಏನಿತ್ತು, ಬಡವರ ಪರ ಯೋಜನೆಗಳು ಅಥವಾ ಉಚಿತ ಫ್ರೀ ಬೀಸು, ರೇವಡಿ, ಅದನ್ನೆಲ್ಲ ರೇವಡಿಗಳನ್ನ ಲೇವಡಿ ಮಾಡ್ತಾ ಇದ್ದಂತಹ ನರೇಂದ್ರ ಮೋದಿ ಅವರೇ, ಅವರ ಪಕ್ಷದವರೇ ಆಮ್ ಆದ್ಮಿ ಪಕ್ಷವನ್ನ ಮೀರಿಸಿದಂತಹ ರೇವಡಿಗಳನ್ನ ಕೊಡೋದಿಕ್ಕೆ, ಅಂದ್ರೆ ಏನು ಫ್ರೀ ಬೀಸ್ ಕೊಡೋದಿಕ್ಕೆ ಆಶ್ವಾಸನೆ ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಇಲ್ಲಿ ಕಾಣಿಸೋದೇನು ಅಂದ್ರೆ ಆಮ್ ಆದ್ಮಿ ಪಕ್ಷ ಕಳೆದ ವಿಶೇಷವಾಗಿ 3-4 ವರ್ಷಗಳಿಂದ ಇದು ಸಹ ಒಂದು ಭ್ರಷ್ಟಾಚಾರವನ್ನ ಮಾಡೋದಿಕ್ಕೆ ಏಸದ ಪಕ್ಷ ಅನ್ನುವಂತ ಒಂದು ಅಭಿಪ್ರಾಯವನ್ನ ಜನರಲ್ಲಿ ಮೂಡಿಸೋದಿಕ್ಕೆ ಅದು ಸಹ ಕಾರಣ ಆಗಿತ್ತು. ವಿಶೇಷವಾಗಿ ಬೇರೆ ಯಾವುದೇ ಇರಬಹುದು, ಭ್ರಷ್ಟಾಚಾರದ ಹಗರಣದಲ್ಲಿ ಆರೋಪ ಕೇಳಿ ಬಂದಿದ್ದೇ ಬಹಳ ದೊಡ್ಡ ಆಘಾತ ಆಮ್ ಆದ್ಮಿ ಪಕ್ಷಕ್ಕೆ. ಮತ್ತು ಅದರಲ್ಲೂ ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಈ ತರಹದ ಪಕ್ಷದ ಟಾಪ್ 2 ನಾಯಕರುಗಳೇ ಭ್ರಷ್ಟಾಚಾರದಲ್ಲಿ ಪಾಲುದಾರರಾಗಿದ್ರು ಅಂತ ಸಿಬಿಐ ಮತ್ತು ಇಡಿ ಅವ್ರನ್ನ ಬಂಧಿಸುವಂತದ್ದಾಗಿದ್ದು. ಆಮೇಲೆ ಇವರೇನು ಸಾಮಾನ್ಯ ಜನರಲ್ಲ, ಇವರು 2 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದಂತ ಪಕ್ಷ, ಸಾಕಷ್ಟು ಜನಬೆಂಬಲ ಇದ್ದಂತ ಜನಪ್ರಿಯ ನಾಯಕರಾಗಿದ್ದವರು. ಆದ್ರೂನು ಅವ್ರನ್ನ ಬಂಧಿಸ್ಬೇಕು ಅಂದ್ರೆ ಅದು ಅಷ್ಟು ಏನು ಸುಮ್ಮನೆ ಯಾವ್ದೋ ಸೂಪರ್ಫಿಷಿಯಲ್ ಆಗಿರುವಂತಹ ಆಧಾರಗಳ ಮೇಲೆ ಬಂಧಿಸೋದಿಕ್ಕಾಗೋದಿಲ್ಲ. ಸೊ ನನಗೂ ಗೊತ್ತಾದ ಹಾಗೆ, ನನಗೆ ಅವ್ರಿವ್ರನ್ನ ಕೇಳದ ಹೇಳಿದಾಗೆ ಇವರು ಸ್ವಂತ ಲಾಭಕ್ಕೆ, ಅಂದ್ರೆ ವೈಯಕ್ತಿಕವಾಗಿ ಬೇರೆ ರಾಜಕಾರಣಿಗಳು ಬಿಜೆಪಿ ಕಾಂಗ್ರೆಸ್ ಅಲ್ಲಿರೋ ರಾಜಕಾರಣಿಗಳು ಮಾಡಿದಾಗೆ ವೈಯಕ್ತಿಕವಾದ ಲಾಭಕ್ಕೆ ಮಾಡಿಲ್ಲ ಅಂದ್ರೂ ಅವರು ಅಬಕಾರಿ ಏನಿದೆ ಹಗರಣದಲ್ಲಿ ಲಿಕ್ಕರ್ ಲಾಬಿಯಿಂದ ದುಡ್ಡು ತಗೊಂಡು ಪಕ್ಷಕ್ಕೆ ಬಳಸ್ಕೊಂಡಿದ್ದಾರೆ ಅನ್ನುವಂತ ಮಾತುಗಳು ಬಹಳ ಜನ ಹೇಳ್ತಾ ಇದ್ರು. ಸೊ ಇದು ಬಹಳ ದೊಡ್ಡ ಮಟ್ಟದ ಆಮ್ ಆದ್ಮಿ ಪಕ್ಷಕ್ಕೆ ಬೇರೆ ಆಮ್ ಆದ್ಮಿ ಪಕ್ಷವನ್ನ ಯಾರು ಸೋಲ್ಸಿಲ್ಲ ನನ್ಗನ್ನಿಸ್ದಾಗೆ. ಇದು ಆಮ್ ಆದ್ಮಿ ಪಕ್ಷವನ್ನ ಆಮ್ ಆದ್ಮಿ ಪಕ್ಷದ ರೀತಿಗಳು ಮತ್ತು ಅದರ ನಾಯಕರುಗಳೇ ಸೋಲಿಸಿರುವಂತದ್ದು. ಇಡೀ ದೇಶಕ್ಕೆ ಒಂದು ರೀತಿಯಲ್ಲಿ ಪರ್ಯಾಯ ರಾಜಕಾರಣದ, ಸ್ವಚ್ಛ ಮತ್ತು ಪ್ರಾಮಾಣಿಕ ರಾಜಕಾರಣದ ಒಂದು ಬೀಕನ್ನು, ಒಂದು ದಾರಿದೀಪವಾಗಬೇಕಾಗಿದ್ದಂತಹ ಪಕ್ಷ ಮತ್ತು ಚಳವಳಿ ಈ ರೀತಿನಲ್ಲಿ ಸೋಲು ಕಂಡಿರುವಂತದ್ದು ನಿಜಕ್ಕೂ ಆಘಾತಕಾರಿ. ಯಾಕಂದ್ರೆ ಪ್ರತಿ ಸಲ ಜನ ಭ್ರಷ್ಟರನ್ನ ಸೋಲಿಸ್ತಾ ಬರ್ತಾರೆ. ಭ್ರಷ್ಟರನ್ನ ಸೋಲಿಸ್ತೀವಿ, ನಿಲ್ಲಿಸ್ತೀವಿ, ಭ್ರಷ್ಟಾಚಾರಕ್ಕೆ ಕಡಿವಾಣ ಆಗ್ತೀವಿ, ನಾವು ಪ್ರಾಮಾಣಿಕವಾಗಿರ್ತೀವಿ ಅಂತ ಬರುವಂತವ್ರು ಸಹ ಅಂತಿಮವಾಗಿ ಭ್ರಷ್ಟಾಚಾರದ ಕೂಪಕ್ಕೆ ಬೀಳ್ತಿರುವಂತಹದ್ದು. ಇದು ಒಂದು ವಿಷವರ್ತುಲವಾಗಿ ನಮ್ಮ ಸಮಾಜದಲ್ಲಿ ರೂಪುಗೊಂಡಿದೆ. ಹಾಗಾಗಿ ನಿಜವಾದ ಪ್ರಾಮಾಣಿಕರು, ಅಧಿಕಾರಕ್ಕಾಗಿ ಹಪಹಪಿಸದವರು, ಒಂದು ನ್ಯಾಯ ನೀತಿಗಾಗಿ ಹೋರಾಡುವಂತಹ ಜನರನ್ನ ಇಡೀ ಸಮಾಜ ನಂಬದಂತಹ ಸ್ಥಿತಿಗೂ ಹೋಗಿದೆ. ಇದರಲ್ಲಿ ಬಿಜೆಪಿಯವರು ಮಾಡ್ತಾ ಇರುವಂತಹ ಈ ಪಾರ್ಲಿಮೆಂಟರಿ ಡೆಮಾಕ್ರಸಿಯನ್ನ ಬಿಜೆಪಿಯವರು ಹಾಳು ಮಾಡ್ತಿರುವಂತಹ ರೀತಿ ಏನಿದೆ, ವಿಶೇಷವಾಗಿ ಈಗ MLA ಗಳನ್ನ ಕೊಂಡುಕೊಳ್ಳುವಂತದ್ದು, ಆಪರೇಷನ್ ಮಲ ಮಾಡುವಂತಹದ್ದು, ಇವೆಲ್ಲವೂ ಸಹ ಪ್ರಾಮಾಣಿಕವಾಗಿ ಇರಬೇಕು ಅಂದ್ಕೊಳ್ಳುವಂತ ರಾಜಕಾರಣಿಗಳನ್ನು ಸಹ ಅಧಿಕಾರಕ್ಕಾಗಿ ಅವರು ಸಹ ಒಂದು ನೀಚ ಮತ್ತು ನಿಕೃಷ್ಟ ದಾರಿ ತುಳಿಯುವ ಹಾಗೆ ಅನಿವಾರ್ಯತೆಯನ್ನ ಸೃಷ್ಟಿಸುತ್ತೆ. ಸೊ ಇದೆಲ್ಲವೂ ಸಹ ತುಂಬಾ ಬೇಸರದ ವಿಚಾರ. ಆದ್ರೆ ಈಗ ಯಾವ ರೇವಡಿಗಳನ್ನ ಲೇವಡಿ ಮಾಡಿ ಕಳೆದ 4-5 ವರ್ಷಗಳಿಂದ ನರೇಂದ್ರ ಮೋದಿ ಅವರು ಮಾತಾಡ್ತಿದ್ರು, ಈಗ ಅದೇ ರೇವಡಿಗಳನ್ನ ನಾವು ಮುಂದುವರಿಸ್ತೀವಿ ಮತ್ತೆ ಇನ್ನೂ ಜಾಸ್ತಿ ಕೊಡ್ತೀವಿ ಅಂತ ಹೇಳ್ತಿರುವಂತಹದ್ದು ಬಿಜೆಪಿಯ ಒಂದು ಅಪ್ರಾಮಾಣಿಕ ನಡೆಯನ್ನ ಅದು ಈಗಾಗಲೇ ಚುನಾವಣಾ ರಾಜಕಾರಣ ಒಂದು ರೀತಿಯಲ್ಲಿ ವಿಜ್ಞಾನದ ತರ ಮಾಡ್ಕೊಂಡಿದೆ. ಆದ್ರೆ ಒಟ್ಟಾರೆಯಾಗಿ ಅದರ ಅಪ್ರಾಮಾಣಿಕತೆ ಮತ್ತು ಅಧಿಕಾರದಾಹ ಎಷ್ಟಿದೆ ಅನ್ನೋದನ್ನ ಇದು ತೋರಿಸುತ್ತೆ. ಸರ್, ಹಾಗಾದ್ರೆ 12 ವರ್ಷಗಳ ಅಧಿಕಾರಕ್ಕೆ ಅಬಕಾರಿ ನೀತಿ ಹಗರಣವೇ ಪ್ರಮುಖವಾದಂತಹ ಕಾರಣವಾಯ್ತಾ? ಹಾಗಾದ್ರೆ ಎಲ್ಲಿ ಎಡವಿರಬಹುದು ಅಂತ ಅನ್ಸುತ್ತೆ ಸರ್? ನೋಡಿ,
ಒಂದು ಜನ ಆಮ್ ಆದ್ಮಿ ಪಕ್ಷವನ್ನ ಬೆಂಬಲಿಸಿದ್ದು ಇವರು ಭ್ರಷ್ಟಾಚಾರದ ವಿರುದ್ಧ ಇರ್ತಾರೆ, ಭ್ರಷ್ಟರಾಗೋದಿಲ್ಲ ಅಂತ. ಸೊ ಇಲ್ಲೂ ಇವರು ಏನೋ ಭ್ರಷ್ಟಾಚಾರ ಮಾಡಬಹುದು, ಮಾಡಿದ್ದಾರೆ, ಮಾಡೋದಿಕ್ಕೆ ಹೇಸೋದಿಲ್ಲ ಅನ್ನುವಂತ ಅಭಿಪ್ರಾಯ ಬಂತು ಅಂದ್ರೆ, ಒಂದು ಶೀಲ, ಮನುಷ್ಯನಿಗೆ ಒಂದು ಚಾರಿತ್ರ್ಯ ಇರುತ್ತೆ, ಶೀಲ ಇರುತ್ತೆ. ಆ ಶೀಲಕ್ಕೆ ಧಕ್ಕೆ ಆದಾಗ, ಆ ಶೀಲವನ್ನ ಅವನು ಇಟ್ಕೊಂಡಿಲ್ಲ ಅಂದಾಗ, ಅವನು ಆಗ್ಲಿ ಅವಳಾಗ್ಲಿ, ಜನ ಅವ್ರನ್ನ ಬೇರೆ ಎಲ್ಲವನ್ನೂ ಗೌಣಿಸಿ ಅವರನ್ನ ತಿರಸ್ಕರಿಸ್ತಾರೆ. ಅದು ಆಮ್ ಆದ್ಮಿ ಪಕ್ಷಕ್ಕೆ ಆಗಿರುವಂತದ್ದು. ನನ್ನ ಪ್ರಕಾರ ಆಮ್ ಆದ್ಮಿ ಪಕ್ಷ ಜನರು ಬೆಂಬಲಿಸಿದಂತ ಪಕ್ಷ, ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ಜನರೇ ನಿಂತು ಗೆಲ್ಲಿಸಿದಂತ ಪಕ್ಷ. ಅದು ಶೀಲವನ್ನ ಕಳೆದುಕೊಂಡ ಕಾರಣಕ್ಕಾಗಿ ಈಗ ಸೋತಿದೆ. ಮತ್ತೆ ನನಗೆ ಗೊತ್ತಾದ ಪ್ರಕಾರ ಕೆಲವೊಂದು ಮೂಲಗಳಿಂದ ದೆಹಲಿಯಲ್ಲಿ ಬಿಜೆಪಿ ಪಕ್ಷದವರು ಹೀಗೆ ನಮ್ಮ ಕರ್ನಾಟಕದಲ್ಲಿ ಹಣ ಹೆಂಡ ಈ ತರಹದ ಹಂಚಿ ಚುನಾವಣೆಗಳನ್ನ ಮತಗಳನ್ನ ಕೊಂಡುಕೊಳ್ತಾರೋ, ಆ ತರಹದ ಆಮಿಷಗಳನ್ನ ಚುನಾವಣಾ ಪೂರ್ವದಲ್ಲಿ ಮತದಾರರಿಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ, ದೊಡ್ಡ ಪ್ರಮಾಣದಲ್ಲಿ ಕೊಟ್ಟಿದ್ದಾರೆ ಅನ್ನುವಂತಹದ್ದು. ಸೊ ಅದನ್ನ ನಿಲ್ಲಿಸೋದಿಕ್ಕೆ ಈ ಆಮ್ ಆದ್ಮಿ ಪಕ್ಷದವರ ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ, ಅವಕಾಶ ಇದ್ರೆ ನಾವು ಕೊಡ್ತೀವಿ ಅನ್ನುವಂಥದ್ದು. ನಿಮ್ಗೆ ಗೊತ್ತಿರ್ಬೋದು, 2013 ಚುನಾವಣೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಏನ್ ಹೇಳಿದ್ರು, ಅದು ಜನರದೇ ಕೊಡುವಂತ ದುಡ್ಡು, ಅವರು ಓಟ್ಗಾಗಿ ಹಣ ಕೊಟ್ರೆ ತಗೊಳ್ಳಿ, ಆದ್ರೆ ಅವ್ರಿಗೆ ಓಟ್ ಹಾಕ್ಬೇಡಿ, ನಮ್ಗೆ ಓಟ್ ಹಾಕಿ ಅಂತ ಕೇಳಿದ್ರು. ನಾನು 2013 ಇರ್ಲಿಲ್ಲ, 2015 ನಾನು ದೆಹಲಿ ಚುನಾವಣೆಯಲ್ಲಿ ನಾನು ಆಮ್ ಆದ್ಮಿ ಪಕ್ಷದ ಪರವಾಗಿ ಪ್ರಚಾರ ಮಾಡೋದಕ್ಕೆ ಹೋಗಿದ್ದೆ. ಆಗ ನಾನು ಕಂಡುಕೊಂಡ ಹಾಗೆ, ಆಗ ಯಾರು ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಓಟಿಗೆ ಹಣ ಕೊಡುವ ಧೈರ್ಯವನ್ನೇ ಮಾಡ್ಲಿಲ್ಲ. ಯಾಕಂದ್ರೆ ಜನ ನಮಗೆ ನಾವು ದುಡ್ಡು ಕೊಟ್ರು ಓಟ್ ಹಾಕೋದಿಲ್ಲ ಅನ್ನುವಂಥದ್ದು, ಮತ್ತೆ ನಮ್ಮನ್ನ ಪ್ರಶ್ನಿಸ್ತಾರೆ ಅನ್ನುವಂಥದ್ದು.